Hello dear students, welcome to QT class. In previous class, we learned the meaning, importance and sources of primary data. So survey is one of the sources of primary data. In this class, we discuss about the techniques of survey method and some other sources of the primary data. The techniques of survey method, the first one is questionnaire. Questionnaire is a list of questions relating to the enquiry and providing space for the answers to filled by the respondents. Questionnaire is the most commonly used method in a survey. Questionnaires are a list of questions, open-ended or closed-ended, for which the respondents give answers. Questionnaire can be conducted via telephone, mail, live in a public areas or in an institute, through telephonic, mail or through fax and other methods. ಇಲ್ಲಿ ನಮಗೆ ಟೆಕ್ನಿಕ್ಸ್ ಆಫ್ ಸರ್ವೆ ಮೆಥಡಲ್ಲಿ ಕ್ವಶ್ನರಿ ಅಂತಕ್ಕಂಥದ್ದು ಕೂಡ ಒಂದು ಮೆಥಡ್ ಆಗಿರುತ್ತೆ. ಈ ಒಂದು ಕ್ವಶ್ನರೀಸ್ ಅನ್ನೋ ಒಂದು ಮೆಥಡಲ್ಲಿ ನಾವು ಮೊದಲೇದಾಗಿ ಲೀಸ್ಟ್ ಆಫ್ ಕ್ವಶನ್ಸನ್ನು ಪ್ರಿಪೇರ್ ಮಾಡ್ತೀವಿ. ನಾವು ಯಾವ ಒಂದು ಇನ್ಫಾರ್ಮೇಷನ್ ರಿಲೇಟೆಡ್ ಆಗಿ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ರಿಸರ್ಚಿಗೆ ಸಂಬಂಧಪಟ್ಟಂತೆ ಯಾವ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ವಿ, ಆ ಇನ್ಫಾರ್ಮೇಷನ್ ರಿಲೇಟೆಡಾಗಿ ಕೆಲವೊಂದಿಷ್ಟು ಕ್ವಶನ್ಸನ್ನು ನಾವು ರೆಡಿ ಮಾಡ್ತೀವಿ. ಕೆಳಗಡೆ ಆನ್ಸರ್ ಬರೆಯೋದಕ್ಕೆ ಸಮ್ ಸ್ಪೇಸನ್ನು ಬಿಟ್ಬಿಟ್ಟು ಕ್ವಶ್ನರೀಸನ್ನು ನಾವು ರೆಡಿ ಮಾಡ್ತಾ ಬರ್ತೀವಿ. ಈ ಒಂದು ಕ್ವಶ್ನರಿ ಅಂತಕ್ಕಂಥದ್ದು ಕಾಮನ್ಲಿ ಯೂಸ್ ಮಾಡ್ತಕ್ಕಂಥ ಮೆಥಡ್ ಆಗಿರುತ್ತೆ. ಇಲ್ಲಿ ನಾವು ಓಪನ್ ಎಂಡೆಡ್ ಮೆಥಡ್ ಅಥವಾ ಕ್ಲೋಸ್ ಎಂಡೆಡಲ್ಲಿ ರೆಸ್ಪಾಂಡೆಂಟ್ಸ್ಗೆ ಆನ್ಸರ್ ತೊಗೊಳೋದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಕ್ವಶನ್ಸನ್ನು ಸೆಟ್ ಮಾಡ್ತಾ ಬರ್ತೀವಿ. ಈ ಒಂದು ಕ್ವಶ್ನರೀಸ್ಗೆ ನಾವು ಅವ್ರ ಕಡೆಯಿಂದ ಆನ್ಸರ್ಸನ್ನು ತೊಗೊಂಡ್ಬಿಟ್ಟು ಆ ಸ್ಪೇಸಲ್ಲಿ ಏನು ನಾವು ಬ್ಲ್ಯಾಂಕ್ ಸ್ಪೇಸ್ ಬಿಟ್ಟಿರ್ತೀವಿ ಅದರಲ್ಲಿ ಫಿಲ್ ಮಾಡ್ತಾ ಬರ್ತೀವಿ. ಈ ಕ್ವಶ್ನರಿಯನ್ನು ನಾವು ಟೆಲಿಫೋನಿಕ್ ಮುಖಾಂತರ ಕೂಡ ಕಂಡಕ್ಟ್ ಮಾಡ್ಬೋದು ಅಥವಾ ಥ್ರೂ ಮೇಲನ್ನು ಕಳಿಸೋದ್ರ ಮುಖಾಂತರ ಕಂಡಕ್ಟ್ ಮಾಡ್ತೀವಿ. ಹಾಗೆ ಇನ್ ಪಬ್ಲಿಕ್ ಏರಿಯಾದಲ್ಲಿ ಲೈವಲ್ಲಿ ಡೈರೆಕ್ಟಾಗಿ ಹೋಗಿಬಿಟ್ಟು ಕ್ವಶನ್ಸ್ ಕೇಳಿ ಆನ್ಸರ್ ತೊಗೊಳೋದಾಗಿರ್ಬೋದು. ಹಾಗೆ ಫ್ಯಾಕ್ಸ್ ಮುಖಾಂತರ ಅಥವಾ ಅದರ್ ಮೆಥಡ್ಸ್ ಮುಖಾಂತರ ನಾವು ಇಂದು ಕ್ವಶ್ನರೀಸನ್ನು ಮೆಥಡ್ಸ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಸರ್ವೆ ಮೆಥಡಲ್ಲಿ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಸಮ್ ಆಫ್ ದಿ ಅಡ್ವಾಂಟೇಜಸ್ ಆಫ್ ಕ್ವಶ್ನರೀಸ್ ಆರ್: the first one, it is easier to approach a large number of respondents spread all over the world through the post. ಇದರಲ್ಲಿ ನಾವು ಸಮ್ ಅಡ್ವಾಂಟೇಜಸನ್ನು ನೋಡ್ತೀವಿ, ಡಿಸ್ಅಡ್ವಾಂಟೇಜಸ್ಸು ನೋಡ್ತೀವಿ. ಮೇನ್ ಅಡ್ವಾಂಟೇಜಸ್ ಏನು ಅಂತಂದರೆ, ಮೇಲ್ ಕ್ವಶ್ನರೀಸನ್ನು ನಾವು ಕಂಡಕ್ಟ್ ಮಾಡಿದ್ರೆ ಥ್ರೂ ಮೇಲ್ ನಾವು ಈ ಒಂದು ಕ್ವಶ್ನರಿ ಟೆಕ್ನಿಕನ್ನು ಯೂಸ್ ಮಾಡಿದಾಗ ನಾವು ಈಸಿಯಾಗಿ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸನ್ನು ಥ್ರೂ ದಿ ಒಂದು ಮೇಲಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ಗೆ ನಾವು ಈ ಒಂದು ಕ್ವಶ್ನರೀಸ್ ಮುಖಾಂತರ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ಬೋದು. ಹಾಗೆ ಒನ್ ಮೋರ್ ಅಡ್ವಾಂಟೇಜಸ್ ಆಫ್ ಕ್ವಶ್ನರೀಸ್ ಮೆಥಡ್ ಈಸ್ ವೆನ್ ದ ಕ್ವಶನ್ಸ್ ಆಸ್ಕ್ಡ್ ಟು ದಿ ರೆಸ್ಪಾಂಡೆಂಟ್ಸ್ ನೀಡ್ ಟೈಮ್ ಟು ಬಿ ಆನ್ಸರ್ಡ್ ಆ್ಯಂಡ್ ನೀಡ್ಸ್ ಸಮ್ ಥಿಂಕಿಂಗ್, ಮೇಲ್ ಕ್ವಶ್ನರೀಸ್ ಈಸ್ ಐಡಿಯಲ್. ಈಗ ನಾವು ಕೆಲವೊಂದಿಷ್ಟು ಕ್ವಶನ್ಸನ್ನು ರೆಸ್ಪಾಂಡೆಂಟ್ಸ್ಗೆ ಕೇಳಿದಾಗ ಅವ್ರು ಆನ್ಸರ್ ಮಾಡೋದಕ್ಕೆ ಟೈಮ್ ತೊಗೊಳ್ತಾರೆ, ವಿಚಾರ ಮಾಡಿ ಅಥವಾ ಯೋಚನೆ ಮಾಡಿ ಆನ್ಸರ್ ಮಾಡೋದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಹಾಗಾಗಿ ನಾವು ಬಿಫೋರ್ ಅವ್ರಿಗೆ ಥ್ರೂ ಮೇಲ್ ಕ್ವಶನ್ಸನ್ನು ಕಳಿಸಿದಾಗ ಈಸಿಯಾಗಿ ಅವರು ಫ್ರೀಯಾಗಿ ಆ ಕ್ವಶನ್ಸನ್ನು ಓದ್ಕೊಂಡ್ಬಿಟ್ಟು ಥಿಂಕ್ ಮಾಡಿಬಿಟ್ಟು ಆನ್ಸರ್ಸನ್ನು ಮಾಡ್ತಾ ಬರ್ತಾರೆ. ಇದು ನಮಗೆ ಒಂದು ಅಡ್ವಾಂಟೇಜಸ್ ಆಗ್ತಾ ಹೋಗುತ್ತೆ. ಹಾಗೆ ಮೇಲ್ ಕ್ವಶ್ನರಿ ಸೇವ್ಸ್ ದಿ ಟೈಮ್ ಇನ್ ಕಲೆಕ್ಟಿಂಗ್ ದಿ ಡಿಸೈರ್ಡ್ ಇನ್ಫಾರ್ಮೇಷನ್ ಆ್ಯಸ್ ಎ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಕ್ಯಾನ್ ಬಿ ಅಪ್ರೋಚ್ಡ್ ಆಲ್ ಓವರ್ ದಿ ಕಂಟ್ರಿ. ಸೊ ಮೇಲ್ ಥ್ರೂ ನಾವು ಒಂದು ಸರ್ವೆ ಮೆಥಡನ್ನು ಕಂಡಕ್ಟ್ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ಹಾಗೆ ಒಂದೇ ಇನ್ಫಾರ್ಮೇಷನ್ ಬೇಸ್ ಮೇಲೆ ಒಂದು ಮೇಲ್ ಥ್ರೂ ನಾವು ಎಲ್ಲ ಲಾರ್ಜ್ ನಂಬರ್ ಆಫ್ ರೆಸ್ಪಾಂಡೆಂಟ್ಸ್ ಥ್ರೂ ನಾವು ಆ ಒಂದು ಆನ್ಸರ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಹೇಗೆ ಅಂದರೆ ಆಲ್ ಓವರ್ ಕಂಟ್ರಿನಲ್ಲಿ ನಾವು ಒಂದೇ ಸರ್ತಿ ಮೇಲ್ಸನ್ನು ಕಳಿಸೋದ್ರ ಮುಖಾಂತರ ರೆಸ್ಪಾಂಡೆಂಟ್ಸ್ಗೆ ಅಪ್ರೋಚ್ ಮಾಡ್ತಾ ಬರ್ತೀವಿ. ಇದರಿಂದ ಎಟ್ ಎ ಟೈಮ್ ಎಲ್ಲರಿಗೂ ನಾವು ಸೆಂಡ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗ್ತಾ ಬರುತ್ತೆ. ಆ್ಯಂಡ್ it saves money as cost of traveling, boarding and loading of interviewers is not to be incurred. ಇಲ್ಲಿ ನಮಗೆ ಟೈಮ್ ಸೇವ್ ಆಗೋದ್ರ ಜೊತೆಗೆ ಟ್ರಾವೆಲಿಂಗ್ ಕಾಸ್ಟ್ ಸೇವ್ ಆಗ್ತಾ ಬರುತ್ತೆ. ಜೊತೆಗೆ ನಮ್ಮ ಸಮ್ ಆಫ್ ದಿ ಎಕ್ಸ್ಪೆಂಡಿಚರ್ಸ್ ಏನು ನಾವು ಪೇ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಯಾರು ರೆಸ್ಪಾಂಡೆಂಟ್ಸ್ ಎಲ್ಲಿರ್ತಾರೋ ಅಲ್ಲೇ ಹೋಗಿಬಿಟ್ಟು ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಾದಾಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಆದರೆ ನಾವು ಕೂತಿರೋ ಪ್ಲೇಸಿಂದನೇ ಮೇಲನ್ನು ಕಳಿಸಿ ಇನ್ಫಾರ್ಮೇಷನ್ ತೊಗೊಳ್ಳೋದ್ರಿಂದ ನಮಗೆ ಈ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ಸ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಸಮ್ ಆಫ್ ದಿ ಡಿಸ್ಅಡ್ವಾಂಟೇಜಸ್ ಆಫ್ ಮೇಲ್ ಕ್ವಶ್ನರೀಸ್ ಆರ್: one is, it's not suitable when the questions are difficult and complicated. In such a case,
The help of interviewer is required to offer some introductory explanation to the respondents. ಇಲ್ಲಿ ನಾವು ಅಡ್ವಾಂಟೇಜಸನ್ನು ನೋಡೋದ್ರ ಜೊತೆಗೆ ಕೆಲವೊಂದಿಷ್ಟು ಡಿಸಡ್ವಾಂಟೇಜಸ್ ಕೂಡ ಇದ್ದಾವೆ ಈ ಒಂದು ಮೇಲ್ ಕ್ವಶ್ನರೀಸ್ಗೆ. ಒಂದೇನು ಅಂತಂದರೆ, ಕ್ವಶನ್ಸು ಡಿಫಿಕಲ್ಟ್ ಆಗಿತ್ತು ಅಂತಂದರೆ, ಈ ನಾವೇನು ಮೇಲ್ ಹಾಕಿರ್ತೀವಿ ಆ ಕ್ವಶನ್ಸು ಡಿಫಿಕಲ್ಟ್ ಆಗಿತ್ತು ಅಂತಂದಾಗ ಆವಾಗ ರೆಸ್ಪಾಂಡೆಂಟ್ಸಿಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಯಾರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದಾರೋ ಅವರು ಆ ಒಂದು ಕ್ವಶನ್ಸ್ ಬಗ್ಗೆ ಇನ್ ಬ್ರೀಫ್ ಆಗಿ ಒಂದು ಇಂಟ್ರಡಕ್ಟರಿ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬಟ್ ಮೇಲ್ ಥ್ರೂ ನಾವು ಕಳಿಸಿದಾಗ ಅಲ್ಲಿ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕಾಗಿರೋಲ್ಲ. ಹಾಗಾಗಿ ಇದು ಒಂದು ನಮಗೆ ಡಿಸಡ್ವಾಂಟೇಜಸ್ ಆಗಿರುತ್ತೆ. ಹಾಗೆ ಇಟ್ ಈಸ್ ನಾಟ್ ಪಾಸಿಬಲ್ ಟು ವೆರಿಫೈ ವೆದರ್ ದ ರೆಸ್ಪಾಂಡೆಂಟ್ ಹಿಮ್ಸೆಲ್ಫ್ ಹ್ಯಾಸ್ ಫಿಲ್ಡ್ ಇನ್ ದಿ ಕ್ವಶ್ನರೀಸ್. ದಿಸ್ ಕ್ಯಾನ್ ರಿಸಲ್ಟ್ ಇನ್ ಟು ಇನ್ಕರೆಕ್ಟ್ ಆನ್ಸರ್ಸ್. ಈಗ ನಾವು ಥ್ರೂ ಮೇಲ್ ಕಳಿಸ್ತಾ ಇದ್ದೀವಿ ಅಂತಂದರೆ ನಾವು ಯಾರಿಗೆ ಮೇಲನ್ನು ಸೆಂಡ್ ಮಾಡಿದ್ದೀವಿ ಅವರೇ ಆನ್ಸರ್ ಮಾಡ್ತಾ ಇದ್ದಾರೆ ಅಂತ ನಾವು ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರ ಬದಲಾಗಿ ಬೇರೆಯವ್ರು ಕೂಡ ನಮಗಿಲ್ಲಿ ಆನ್ಸರ್ಸನ್ನು ಕಳಿಸ್ಬೋದು, ಅಥವಾ ಅವರು ಬೇರೆಯವ್ರ ಹೆಲ್ಪ್ ತೊಗೊಂಡ್ಬಿಟ್ಟು ಆ ಒಂದು ಇನ್ಫಾರ್ಮೇಷನ್ನ ನಮಗೆ ಸೆಂಡ್ ಮಾಡ್ಬೋದು. ಹೀಗಾಗಿ ನಾವು ಇಂಡಿವಿಜುವಲಾಗಿ ಅಲ್ಲಿ ಅವರೇ ಸೆಂಡ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತೇಳಿ ವೆರಿಫೈ ಮಾಡೋದಕ್ಕೆ ಮತ್ತು ಅಬ್ಸರ್ವ್ ಮಾಡೋದಕ್ಕೆ ಅಲ್ಲಿ ಆಗೋದಿಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಅಲೋ ದಿ ರಿಸರ್ಚರ್ ಟು ಸಪ್ಲಿಮೆಂಟ್ ದಿ ಇನ್ಫಾರ್ಮೇಷನ್ ಬೈ ಹೀಸ್ ಪರ್ಸ್ನಲ್ ಅಬ್ಸರ್ವೇಷನ್ಸ್. ಇಲ್ಲಿ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕಾದಾಗ ಕೂಡ ಪರ್ಸ್ನಲ್ ಅಬ್ಸರ್ವೇಷನ್ ಬೇಸ್ ಮೇಲೆ ನಾವು ಕಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವ್ರು ಕಳಿಸಿರೋಂಥ ಇನ್ಫಾರ್ಮೇಷನ್ನು ಅವರೇ ಫಿಲ್ ಮಾಡಿರ್ಬೋದು, ಅಥವಾ ಅವ್ರ ಬದಲಾಗಿ ಬೇರೆ ಯಾರೋ ಫಿಲ್ ಮಾಡಿರ್ಬೋದು, ಅಥವಾ ಅವ್ರು ಇನ್ನೊಬ್ಬರು ಹೆಲ್ಪ್ ತೊಗೊಂಡ್ಬಿಟ್ಟು ಫಿಲ್ ಮಾಡ್ತಾ ಬರ್ಬೋದು. ಹೀಗಾಗಿ ನಾವು ಅದನ್ನು ಅಬ್ಸರ್ವ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆ್ಯಂಡ್ ಎ ಮೇಲ್ ಕ್ವಶ್ನರಿ ನಾರ್ಮಲಿ ಹ್ಯಾಸ್ ಎ ರಿಲೇಟಿವ್ಲಿ ಪೂರ್ ರೆಸ್ಪಾನ್ಸ್ ಕಂಪೇರ್ ಟು ಕ್ವಶ್ನರಿ ಕನ್ವರ್ಸ್ಡ್ ಪರ್ಸ್ನಲೀಸ್. ಇಲ್ಲಿ ನಾವು ನೋಡ್ತಾ ಹೋದಾಗ ಈ ಮೇಲ್ ಕ್ವಶ್ನರಿ ನಾರ್ಮಲಿ ಏನಾಗಿರುತ್ತೆ ಅಂದರೆ ಪೂರ್ ರೆಸ್ಪಾನ್ಸ್ ಆಗಿರುತ್ತೆ ಕಂಪೇರ್ ಟು ಕ್ವಶ್ನರೀಸ್. ನಾವು ಅವರೆಲ್ಲ ಕೇಳೋದಕ್ಕೂ ಮೇಲೆ ಕೇಳೋದಕ್ಕೂ ಕೂಡ ಇದಾಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾಲೆಡ್ಜ್ ಇದ್ದವ್ರು ಮಾತ್ರ ಅದನ್ನು ಫಿಲ್ ಮಾಡಿ ಕಳಿಸ್ಬೋದು. ಯಾರಿಗೆ ಈ ಒಂದು ಮೇಲ್ ಕಳಿಸ್ತಕ್ಕಂಥದ್ದಾಗಿರ್ಬೋದು ಅದು ಟೆಕ್ನಿಕಲ್ ನಾಲೆಡ್ಜ್ ಇಲ್ಲ ಅಂತಂದಾಗ ಅವರು ಈ ಒಂದು ರೆಸ್ಪಾನ್ಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಆ್ಯಂಡ್ ಒನ್ ಮೋರ್ ಟೆಕ್ನಿಕ್ ಆಫ್ ಸರ್ವೆ ಮೆಥಡ್ ಈಸ್ ಟೆಲಿಫೋನಿಕ್ ಇಂಟರ್ವ್ಯೂ. Telephonic interview stands out as the best method for gathering quickly needed information. Responses are collected from the respondents by the research on the ಟೆಲಿಫೋನ್. ಟೆಲಿಫೋನಿಕ್ ಇಂಟರ್ವ್ಯೂ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದಿ ಟೆಕ್ನಿಕ್ ಆಗಿದೆ, ನಾವು ಸರ್ವೆ ಮೆಥಡಲ್ಲಿ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ ಆಗಿದೆ. ಇಲ್ಲಿ ರಿಸರ್ಚರ್ ಅಥವಾ ಏನು ಮಾಡ್ಬೋದು ಅಂದರೆ ಆನ್ ಟೆಲಿಫೋನಿಕ್ ಬೇಸ್ ಮೇಲೆ ಟೆಲಿಫೋನ್ ಕಾಲ್ ಮಾಡೋದ್ರ ಮುಖಾಂತರ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡ್ತಾ ಬರ್ಬೋದು. ಇದು ಒಂದು ಕ್ವಿಕ್ಕಾಗಿ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ ಯೂಸ್ ಆಗ್ತಕ್ಕಂಥ ಮೆಥಡ್ ಆಗಿದೆ. ಸೊ ಇಲ್ಲಿ ಕೂಡ ನಾವು ಸಮ್ ಅಡ್ವಾಂಟೇಜಸನ್ನು ನೋಡೋದಾದರೆ, ಒನ್ ಈಸ್ ಇಟ್ ಈಸ್ ವೆರಿ ಫಾಸ್ಟ್ ಮೆಥಡ್ ಆಫ್ ಡಾಟಾ ಕಲೆಕ್ಷನ್. ಇಲ್ಲಿ ನಾವು ಇಮಿಡಿಯೇಟ್ ಕಾಲ್ ಮಾಡ್ತೀವಿ, ಕಾಲ್ನಲ್ಲಿ ಯಾರು ರೆಸ್ಪಾಂಡೆಂಟ್ಸ್ ಇರ್ತಾರೆ ಅವ್ರು ಕೂಡ ಅವ್ರ ಜೊತೆಯಿಂದ ಮಾತಾಡಿ ಈಸಿಲಿ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಹಾಗಾಗಿ ಈಸ್ ಅ ವೆರಿ ಫಾಸ್ಟ್ ಮೆಥಡ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್, ಇಟ್ ಹ್ಯಾಸ್ ದಿ ಅಡ್ವಾಂಟೇಜ್ ಓವರ್ ದಿ ಮೇಲ್ ಕ್ವಶ್ನರೀಸ್ ಆಫ್ permitting the interviewer to talk to one or more persons and clarifying his questions if they are not understood. ಸೊ ನಾವು ಎಟ್ ಎ ಟೈಮಲ್ಲಿ ಮೋರ್ ದ್ಯಾನ್ ಒನ್ ಪರ್ಸನ್ಸಿಗೂ ಕೂಡ ಕಾಲ್ ಮಾಡ್ಬೋದು. ಈ ರೀತಿಯಾಗಿ ಕಾಲ್ ಮಾಡಿ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಬೇಕಾದಾಗ ನಾವು ಕೇಳ್ತಕ್ಕಂಥ ಕ್ವಶನ್ಸ್ ಏನಾದರೂ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಅಲ್ಲೇ ನಾವು ಅವ್ರಿಗೆ ಅದನ್ನು ಅರ್ಥ ಮಾಡಿಸಿ ಅವ್ರ ಡೌಟನ್ನು ಕ್ಲಾರಿಫೈ ಮಾಡಿ ಆನ್ಸರ್ಸನ್ನು ಇನ್ಫಾರ್ಮೇಷನನ್ನು ತಗೋಬೋದು. ಹಾಗೆ ರೆಸ್ಪಾನ್ಸ್ rate of telephonic interview seems to be a little better than the mail questionnaires. ಸೊ ಮೇಲ್ ಕ್ವಶ್ನರೀಸ್ಗಿಂತ ನಮಗೆ ಇಲ್ಲಿ ಬರ್ತಕ್ಕಂಥ ರೆಸ್ಪಾನ್ಸು ತುಂಬ ಬೆಟರ್ ಆಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಾವು ಅವ್ರಿಗೆ ಟೆಲಿಫೋನಲ್ಲಿ ಮಾತಾಡೋದ್ರಿಂದ ಸೊ ನಾವು ಅವ್ರ ಜೊತೆಗೆ ಮಾತಾಡ್ತಾನೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಹೀಗಾಗಿ ಅವ್ರ ಕಡೆಯಿಂದ ಡೈರೆಕ್ಟಾಗಿ ತೊಗೊಳ್ತಕ್ಕಂಥ ಇನ್ಫಾರ್ಮೇಷನ್ ಇದಾಗಿರೋದ್ರಿಂದ ಕಂಪ್ಯಾರಿವ್ಲಿ ಮೇಲ್ಗಿಂತ ಇದು ಮೇಲ್ ಕ್ವಶ್ನರೀಸ್ಗಿಂತ ಈ ಇನ್ಫಾರ್ಮೇಷನ್ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀವಿ. The one more advantage is it's a less costly method and there are less administration problems. So comparatively ಇದು ನಮಗೆ ಕಡಿಮೆ ಕಾಸ್ಟಲ್ಲಿ ಮತ್ತು ಕಡಿಮೆ ಅಡ್ಮಿನಿಸ್ಟ್ರೇಷನಲ್ಲಿ ಆಗ್ತಕ್ಕಂಥ ಒಂದು ಮೆಥಡ್ ಆಗಿದೆ. ಸೊ ಡಿಸಡ್ವಾಂಟೇಜಸ್ ಆಫ್ ಟೆಲಿಫೋನಿಕ್ ಇಂಟರ್ವ್ಯೂಸ್ ಆರ್ ಇಟ್ ಕ್ಯಾನ್ ನಾಟ್ ಹ್ಯಾಂಡಲ್ ಅನ್ಸ್ಟ್ರಕ್ಚರ್ಡ್ ಇಂಟರ್ವ್ಯೂ. ಇಲ್ಲಿ ನಮಗೆ ಯಾವುದೇ ಒಂದು
ಅನ್ಸ್ಟ್ರಕ್ಚರ್ಡ್ ಬೇಸ್ ಮೇಲೆ ಈ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಫಸ್ಟಿಗೆ ಲೀಸ್ಟ್ ಮಾಡಿಕೊಂಡು ಯಾರಿಗೆ ಕಾಲ್ ಮಾಡಬೇಕು, ಎಷ್ಟು ಜನನ ನಾವು ಕಾನ್ಫರೆನ್ಸಲ್ಲಿ ತೊಗೋಬೇಕು, ಯಾವ ಕ್ವಶನ್ಸನ್ನು ಕೇಳಬೇಕು ಅನ್ನೋದನ್ನು ಫ್ರೇಮ್ ಮಾಡಿಕೊಂಡು ನಾವಿಲ್ಲಿ ಈ ಒಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕಾಗತ್ತೆ. ಹಾಗೆ ಇಟ್ ಕೆನ್ ನಾಟ್ ಬಿ ಯೂಸ್ಡ್ ಫಾರ್ ದೋಸ್ ಕ್ವಶನ್ಸ್ ವಿಚ್ ರಿಕ್ವೈರ್ಡ್ ಲಾಂಗ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್. ಸೊ ಇಲ್ಲಿ ನಮಗೆ ಟೆಲಿಫೋನಿಕ್ ಥ್ರೂ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದ್ರಿಂದ ಇಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ಸನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ನಾವು ಥ್ರೂ ಟೆಲಿಫೋನಿಗೆ ಮಾತಾಡಿದಾಗ ನಾವು ಕ್ವಶನ್ಸ್ ಕೇಳ್ತಾ ಬರ್ತೀವಿ, ಅವ್ರು ಆನ್ಸರ್ ಮಾಡ್ತೀವಿ. ಇಲ್ಲಿ ಒನ್ ವರ್ಡ್ ಆನ್ಸರ್ಸನ್ನು ಮಾತ್ರ ನಾವು ಕೇಳ್ತಾ ಬರ್ಬೋದು. ಅದರ ಹೊರತು ಅದನ್ನು ಬಿಟ್ಟು ನಾವು ಲಾಂಗ್ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಈ ಒಂದು ಮೆಥಡಲ್ಲಿ ನಾವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ರೆಸ್ಪಾಂಡೆಂಟ್ಸ್ ಕೆನ್ ನಾಟ್ ಬಿ ಅಬ್ಸರ್ವ್ಡ್. ಇಲ್ಲಿ ನಾವು ಯಾರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಆ ರೆಸ್ಪಾಂಡೆಂಟ್ಸನ್ನು ಅಬ್ಸರ್ವ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂತ ನಾವು ಬರೀ ಟೆಲಿಫೋನಲ್ಲಿ ಮಾತಾಡೋದ್ರಿಂದ ಅವ್ರ ವಾಯ್ಸ್ ಥ್ರೂ ನಾವು ಕೇಳ್ತೀವಿ ಹೊರತಾಗಿ ಡೈರೆಕ್ಟಾಗಿ ಅವ್ರನ್ನ ಅಬ್ಸರ್ವ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಪೀಪಲ್ ಹೂ ಡು ನಾಟ್ ಹ್ಯಾವ್ ಟೆಲಿಫೋನ್ ಫೆಸಿಲಿಟಿ ಕೆನ್ ನಾಟ್ ಬಿ ಅಪ್ರೋಚ್ಡ್. ಸೊ ಇದು ಒಂದು ಡ್ರಾಬ್ಯಾಕ್ ಆಗುತ್ತೆ. ಯಾರಿಗೆ ಟೆಲಿಫೋನಿಕ್ ಫೆಸಿಲಿಟಿ ಇಲ್ವೋ ಅವ್ರಿಗೆ ನಾವು ಈ ಒಂದು ಇಂಟರ್ವ್ಯೂನಲ್ಲಿ ಮೆಥಡ್ಸಲ್ಲಿ ಈ ಸರ್ವೆನಲ್ಲಿ ಅಪ್ರೋಚ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಒನ್ ಆಫ್ ದಿ technique of survey method is personal interviewing. It is the most versatile of the all methods. They are used when the props are required along with the verbal response. Non-verbal response can also be observed. ಇಲ್ಲಿ ನಾವು ಇದು ಒಂದು ತುಂಬಾ ಬಹುಮುಖವಾಗಿರ್ತಕ್ಕಂಥ ಮೆಥಡ್ ಅಂತಲೇ ಹೇಳ್ತೀವಿ. ಅಂದರೆ ಪರ್ಸ್ನಲ್ ಇಂಟರ್ವ್ಯೂನಲ್ಲಿ ನಾವು ಡೈರೆಕ್ಟಾಗಿ ಪರ್ಸನ್ಸನ್ನು ಭೇಟಿ ಆಗಿಬಿಟ್ಟು ಅಂದರೆ ಅವರನ್ನು ಕೂಡಿಸ್ಕೊಂಡ್ಬಿಟ್ಟು ನಾವು ಕ್ವಶನ್ಸನ್ನು ಕೇಳೋದ್ರ ಮುಖಾಂತರ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಈ ರೀತಿಯಾಗಿದ್ದಾಗ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಬೋದು. ಹಾಗೆ ಅವ್ರಿಗೆ ಡೈರೆಕ್ಟಾಗಿ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರು ಮಾಡ್ಬೋದು. ಸೊ ಅವರಿಂದ ಬರ್ತಕ್ಕಂಥ ಆನ್ಸರ್ಸು ಅವರೇ ಹೇಳ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಹೀಗಾಗಿ ಇದು ಒಂದು ಮೋಸ್ಟ್ ವರ್ಟೈಲ್ಸ್ ಆಫ್ ದಿ ಆಲ್ ಮೆಥಡ್ಸ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಬಹುಮುಖ್ಯವಾಗಿರ್ತಕ್ಕಂಥ ಮೆಥಡ್ ಅಂತಲೇ ಹೇಳ್ತೀವಿ. ಹಾಗೆ ಇಲ್ಲಿ ನಾವು ಅಡ್ವಾಂಟೇಜಸನ್ನು ನೋಡೋದಾಗಿತ್ತು ಅಂದರೆ ದ ಪರ್ಸನ್ ಇಂಟರ್ವ್ಯೂಡ್ ಕ್ಯಾನ್ ಆಸ್ಕ್ ಮೋರ್ ಕ್ವಶನ್ಸ್ ಆ್ಯಂಡ್ ಕ್ಯಾನ್ ಸಪ್ಲಿಮೆಂಟ್ ದಿ ಇಂಟರ್ವ್ಯೂ ವಿತ್ ಪರ್ಸ್ನಲ್ ಅಬ್ಸರ್ವೇಷನ್. ಇಲ್ಲಿ ನಾವು ಅವ್ರನ್ನ ಜಾಸ್ತಿ ಕ್ವಶನ್ಸನ್ನು ಕೇಳೋದ್ರ ಮುಖಾಂತರವಾಗಿ ಅಬ್ಸರ್ವೇಷನ್ಸ್ ಕೂಡ ಮಾಡ್ತಾ ಹೋಗ್ತೀವಿ. ಹಾಗೆ ಅವ್ರ ಆನ್ಸರ್ಸನ್ನು ಕೂಡ ಡೈರೆಕ್ಟಾಗಿ ನಾವಿಲ್ಲಿ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಆ್ಯಂಡ್ ದೇ ಆರ್ ಮೋರ್ ಫ್ಲೆಕ್ಸಿಬಲ್. ಆರ್ಡರ್ ಆಫ್ ಕ್ವಶನ್ಸ್ ಕ್ಯಾನ್ ಬಿ ಚೇಂಜ್ಡ್. ಇಲ್ಲಿ ನಾವು ಪರ್ಸ್ನಲ್ ಇಂಟರ್ವ್ಯೂನ ಮಾಡಬೇಕಾದಾಗ ಡೈರೆಕ್ಟಾಗಿಯೇ ನಾವು ಅವ್ರನ್ನ ಅಪ್ರೋಚ್ ಆಗಿಬಿಟ್ಟು ಇಂಟರ್ವ್ಯೂ ಥ್ರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾಗ ಸೊ ನಾವು ಕ್ವಶನ್ ಆರ್ಡರ್ಸನ್ನು ಚೇಂಜ್ ಮಾಡ್ಬೋದು ಅಥವಾ ಕ್ವಶನ್ಸನ್ನೇ ಚೇಂಜ್ ಮಾಡಿ ಕೇಳ್ಬೋದು. ಈ ಒಂದು ಮೆಥಡ್ ನಮಗೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ. ಅಲ್ಲಿ ಆಟೋಮೆಟಿಕಲಿ ನಾವು ಏನಾದರೂ ಕೆಲವೊಂದಿಷ್ಟು ಚೇಂಜಸನ್ನು ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಈಸಿ ಆಗುತ್ತೆ. ಹಾಗೆ ನಾಲೆಡ್ಜ್ ಆಫ್ ಫಾಸ್ಟ್ ಆ್ಯಂಡ್ ಫ್ಯೂಚರ್ ಈಸ್ ಪಾಸಿಬಲ್. ಅಲ್ಲಿ ನಮಗೆ ಹಿಂದಿನ ನಾಲೆಡ್ಜ್ ಹೇಗಿದೆ ಅಥವಾ ಫ್ಯೂಚರ್ ನಾಲೆಡ್ಜ್ ಇವ್ರಿಗೆ ಹೇಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ವೆರಿಫಿಕೇಷನ್ ಆಫ್ ಡಾಟಾ ಫ್ರಮ್ ಅದರ್ ಸೋರ್ಸಸ್ ಈಸ್ ಪಾಸಿಬಲ್. ನಾವು ಬೇರೆ ಸೋರ್ಸಸ್ಲಿಂದ ಏನೇನು ಡಾಟಾವನ್ನು ಇದೆ ಅನ್ನೋದನ್ನು ವೆರಿಫಿಕೇಷನ್ ಮಾಡೋದಕ್ಕೂ ಕೂಡ ನಮಗಿಲ್ಲಿ ಹೆಲ್ಪ್ ಆಗುತ್ತೆ. ದ ಇನ್ಫಾರ್ಮೇಷನ್ ಆಬ್ಟೈನ್ಡ್ ಈಸ್ ವೆರಿ ರಿಲಯಬಲ್ ಆ್ಯಂಡ್ ಡಿಪೆಂಡೇಬಲ್ ಆ್ಯಂಡ್ ಹೆಲ್ಪ್ಸ್ ಇನ್ ಎಸ್ಟಾಬ್ಲಿಷಿಂಗ್ ಕೇಸಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ವೆರಿ ಅರ್ಲಿ. ಸೊ ಇಲ್ಲಿ ನಾವು ಕೇಳೋದ್ರಿಂದ ಅವ್ರಿಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಸಿಗುತ್ತೆ ಮತ್ತು ಕರೆಕ್ಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಸಿಗುತ್ತೆ. ಜೊತೆಗೆ ಅವರೊಂದಿಗೆ ಒಳ್ಳೆ ರಿಲೇಷನ್ಶಿಪ್ಪನ್ನು ಬೆಳೆಸೋದಕ್ಕೂ ಕೂಡ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಅಡ್ವಾಂಟೇಜಸನ್ನು ನೋಡ್ತಾ ಬರ್ತೀವಿ. ಆ್ಯಂಡ್ ಡಿಸಡ್ವಾಂಟೇಜಸ್ ಆಫ್ ಪರ್ಸ್ನಲ್ ಇಂಟರ್ವ್ಯೂಸ್ ಆರ್ ಇಟ್ಸ್ ಮೋರ್ ಎಕ್ಸ್ಪೆನ್ಸಿವ್. ಇಲ್ಲಿ ನಮಗೆ ಕಂಪ್ಯಾರಿವ್ಲಿ ನಾವು ಟೆಲಿಫೋನಿಕ್ಕು ಮತ್ತು ಮೇಲ್ ಇಂಟರ್ವ್ಯೂಗೆ ಕಂಪೇರ್ ಮಾಡಿದರೆ ಪರ್ಸ್ನಲ್ ಇಂಟರ್ವ್ಯೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಹಾಗೆ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇಲ್ಲಿ ನಾವು ಪರ್ಸನ್ನ ಕರೆಸಿ ಅವನ್ನ ಪರ್ಸ್ನಲ್ಲಾಗಿ ಕ್ವಶನ್ಸನ್ನು ಕೇಳಿ ಅವನ ಥ್ರೂ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ತಾ ಬರ್ತೀವಿ. ಇದರಿಂದಾಗಿ ನಮಗಿಲ್ಲಿ ಟೈಮ್ ಕೂಡ ತುಂಬಾ ಕನ್ಸ್ಯೂಮ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಮಚ್ ಮೋರ್ ಟೆಕ್ನಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗ್ ಆ್ಯಂಡ್ ಸೂಪರ್ವಿಷನ್. ಸೊ ಈ ರೀತಿಯಾಗಿ ನಾವು ಇಂಟರ್ವ್ಯೂನ ಕಂಡಕ್ಟ್ ಮಾಡಬೇಕಾಗಿತ್ತಂದರೆ ಕೆಲವೊಂದಿಷ್ಟು ಟೆಕ್ನಿಕಲ್ ಆಗಿರ್ಬೋದು ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡಾಗಿ ಪ್ಲ್ಯಾನಿಂಗ್ಸ್ ಮಾಡೋದಾಗಿರ್ಬೋದು. ಹಾಗೆ ಆ ಒಂದು ಇಂಟರ್ವ್ಯೂನ ಸೂಪರ್ವಿಷನ್ ಮಾಡೋದಕ್ಕೆ ಕೆಲವೊಂದಿಷ್ಟು ನಾವು ಸಾಕಷ್ಟು ಈ ಒಂದು
ಮೆಥಡ್ಸನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಟೆಕ್ನಿಕಲ್ಲು, ಅಡ್ಮಿನಿಸ್ಟ್ರೇಟಿವ್ ಮತ್ತು ಸೂಪರ್ವಿಷನ್ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಐಡಿಯಾಸನ್ನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡಬೇಕಾಗತ್ತೆ. ಹಾಗೆ ಎ ನಂಬರ್ ಆಫ್ ಕಾಲ್ ಬ್ಯಾಕ್ಸ್ ಮೇ ಬಿ ರಿಕ್ವೈರ್ಡ್. ಇಲ್ಲಿ ನಮಗೆ ಒಬ್ಬರೇ ಕೂತ್ಕೊಂಡು ಕ್ವಶನ್ಸ್ ಕೇಳೋಕ್ಕೂ ಆಗಲ್ಲ. ಅಲ್ಲಿ ಒಬ್ರಿಗಿನ್ನ 2-3 ಜನ ಇದ್ದರೆ ನಮಗೆ ಇನ್ಫಾರ್ಮೇಷನ್ ಜಾಸ್ತಿನೇ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಹಾಗಾಗಿ ಇಲ್ಲಿ ಒಬ್ಬರೇ ಇಂಟರ್ವ್ಯೂನ ಹ್ಯಾಂಡಲ್ ಮಾಡೋಕ್ಕಿಂತ ಮೋರ್ ದ್ಯಾನ್ 1 ಪರ್ಸನ್ಸ್ ಇದ್ದರೆ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಮ್ ಪೀಪಲ್ ಆರ್ ನಾಟ್ ಅಪ್ರೋಚೇಬಲ್. ಸೊ ಯಾರು ಈ ಒಂದು ಡೈರೆಕ್ಟಾಗಿ ಫೇಸ್ ಮಾಡೋದಕ್ಕೆ ಹೆದರ್ತಾ ಇರ್ತಾರೋ, ಸೊ ಅವರು ಈ ಥರ ಪರ್ಸನಲ್ ಇಂಟರ್ವ್ಯೂಗೆ ಅಪ್ರೋಚ್ ಆಗೋದಿಲ್ಲ. ಸೊ ಇವು ನಮಗೆ ಡಿಸ್ಅಡ್ವಾಂಟೇಜಸ್ ಆಫ್ ಪರ್ಸ್ನಲ್ ಇಂಟರ್ವ್ಯೂ ಆಗಿರುತ್ತೆ. ಇನ್ ಪ್ರೀವಿಯಸ್ ಕ್ಲಾಸ್ ವಿ ಲರ್ನ್ ದಿ main 2 sources of the primary data, that is the experiments method and survey method. In this class I explaining the other 2 sources of primary data. One is observation method. The observation method involves human or mechanical observation of what people actually do or what events take place during a buying or consumption situation. Information is collected by observing process at work. ಇಲ್ಲಿ ನಮಗೆ ಅಬ್ಸರ್ವೇಷನ್ ಮೆಥಡ್ ಥ್ರೂ ಕೂಡ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಈ ಅಬ್ಸರ್ವೇಷನ್ ಮೆಥಡ್ ಅಂಥದ್ದು ಕೂಡ ನಮಗೆ ಒಂದು ಪ್ರೈಮರಿ ಸೋರ್ಸಸ್ ಆಫ್ ಪ್ರೈಮರಿ ಡಾಟಾ ಆಗಿರುತ್ತೆ. ಇಲ್ಲಿ ನಾವು ಒಂದು ವರ್ಕ್ ಮಾಡ್ತಕ್ಕಂಥ ಪ್ಲೇಸಲ್ಲಿನೇ ಪೀಪಲ್ಸನ್ನು ಅಬ್ಸರ್ವ್ ಮಾಡೋದ್ರ ಮುಖಾಂತರ ಅವರು ಆ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡ್ತಾರೋ ಇಲ್ಲೋ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಬರ್ತೀವಿ. ಜೊತೆಗೆ ಅದ್ರ ರಿಲೇಟೆಡ್ ಆಗಿ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಸೊ ಒನ್ ಆಫ್ ದ ಸಿಚುವೇಶನ್ I will explaining relating to the observation method. When to evaluate the effectiveness of display of mobile advertisement picture in a departmental stores, observed notes are how many pass by, how many stop to take at the display, how many decided to buy. ಇವಾಗ ನಾವು ಒಂದು ಸಿಚುವೇಷನನ್ನು ಎಕ್ಸ್ಪ್ಲೇನ್ ಮಾಡೋದಾಗಿತ್ತು ಅಂದರೆ, ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರಲ್ಲಿ ಒಂದು ಮೊಬೈಲ್ ಅಡ್ವರ್ಟೈಸಿಂಗ್ ಫ್ಲೆಕ್ಸನ್ನು ಅಥವಾ ಒಂದು ಪಿಕ್ಚರನ್ನು ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಡಿಸ್ಪ್ಲೇ ಮಾಡಿದಾಗ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಕೊಳ್ತಾನೆ ನಾವು ಕೆಲವೊಂದಿಷ್ಟು ವಿಷಯನ ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಏನಂದರೆ ಆ ಒಂದು ಡಿಸ್ಪ್ಲೇ ಮಾಡಿರ್ತಕ್ಕಂಥ ಫ್ಲೆಕ್ಸ್ ಮುಂದ್ಗಡೆ ಎಷ್ಟು ಜನ ಪಾಸ್ ಆಗೋದ್ರು, ಅದರಲ್ಲಿ ಎಷ್ಟು ಜನ ನಿಂತ್ಕೊಂಡ್ಬಿಟ್ಟು ಆ ಒಂದು ಇನ್ಫಾರ್ಮೇಷನನ್ನು ನೋಡ್ತಾ ಇದ್ದಾರೆ, ಹಾಗೆ ಆ ಎಷ್ಟು ಜನ ಆ ಮೊಬೈಲನ್ನು ಪರ್ಚೇಸ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಅಬ್ಸರ್ವೇಷನ್ಸ್ ಬೇಸ್ ಮೇಲೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಇದನ್ನು ಕೂಡ ನಾವು ಸೋರ್ಸಸ್ ಆಫ್ ಪ್ರೈಮರಿ ಡಾಟಾ ಅಂತ ಹೇಳ್ತೀವಿ. another sources of primary data is scheduled method. In case the informants are largely uneducated and non-responsive, data cannot be collected by mailed and questionnaires methods. In such cases, scheduled method is used to collecting the data. Here the questionnaires are sent through the enumerators to collect information. Enumerators are persons appointed by the investigator for the purpose. They directly meet the informants with the questionnaires. They explain the scope and objective of the inquiry to the informants and collecting the answers and informations. The enumerators ask the questions to the informants and record the answers in the questionnaires and complain them. The success of this method depends on the sincerity and efficiency of the enumerators. So, the enumerator should be sweet-tempered, good-natured, trained and well-behaved. The schedule method is widely used in extensive studies. It gives fairly correct result as the enumerators directly collecting the information. The accuracy of the information depends upon the honesty of the enumerators. They should be unbiased. This method is relatively more costly and time consuming than the mailed questionnaires method. ಸೊ ಇಲ್ಲಿ ಶೆಡ್ಯೂಲ್ ಮೆಥಡ್ ಅಂತಕ್ಕಂಥದ್ದು ಕೂಡ ನಮಗೆ ಒಂದು ಸೋರ್ಸಸ್ ಆಫ್ ಪ್ರೈಮರಿ ಡಾಟಾ ಆಗಿರುತ್ತೆ. ನಾವು ನೋಡಿದ್ವಿ ಸೋರ್ಸಸ್ ಆಫ್ ಪ್ರೈಮರಿ ಡಾಟಾನಲ್ಲಿ ಒಂದನೇದಾಗಿ ನಾವು ನೋಡೋದಾಗಿತ್ತು ಅಂತಂದರೆ
ಎಕ್ಸ್ಪೆರಿಮೆಂಟ್ಸ್ ನಾವು ಯಾವುದಾದ್ರೂ ಸಂಶೋಧನೆ ಮಾಡೋದ್ರ ಮುಖಾಂತರ ನೋಡಿದ್ವಿ, ಹಾಗೆ ಸರ್ವೆ ಮುಖಾಂತರ ಮಾಡೋದನ್ನು ನೋಡಿದ್ವಿ. ಸರ್ವೇನಲ್ಲಿ ಕೆಲವೊಂದಿಷ್ಟು ಟೆಕ್ನಿಕ್ಸನ್ನು ಯೂಸ್ ಮಾಡಿ ಕೂಡ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಬರ್ತೀವಿ. ಅದಲ್ಲದೆ ಅಬ್ಸರ್ವೇಷನ್ ಮಾಡೋದ್ರ ಮುಖಾಂತರ ಕೂಡ ನಾವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಇನ್ನು ಅದಲ್ಲದೆ ನಾವು ಮಾಡ್ತಕ್ಕಂಥ ಮೆಥಡ್ ಅಂದರೆ ಶೆಡ್ಯೂಲ್ ಮೆಥಡ್. ಸೊ ಈ ಒಂದು ಶೆಡ್ಯೂಲ್ ಮೆಥಡ್ನ ನಾವು ಯಾವಾಗ ಯೂಸ್ ಮಾಡ್ತಾ ಬರ್ತೀವಿ ಅಂತಂದರೆ, ನಾವು ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಕ್ಕಂಥ ಪರ್ಸನ್ಸು ಅನ್ಎಜುಕೇಟೆಡ್ ಆಗಿದ್ದರೆ ಮತ್ತು ಅವರು ರೆಸ್ಪಾನ್ಸ್ ಮಾಡಲ್ಲ ಅನ್ನೋ ರೀತಿಯಲ್ಲಿದ್ದರೆ ಆವಾಗ ನಾವು ಈ ಶೆಡ್ಯೂಲ್ ಮೆಥಡ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ. ಹೇಗೆ ನಾವು ಈ ಶೆಡ್ಯೂಲ್ ಮೆಥಡ್ಸನ್ನು ಯೂಸ್ ಮಾಡ್ತಾ ಬರ್ತೀವಿ ಅಂದರೆ, ಈ ಒಂದು ಮೆಥಡಲ್ಲಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡೋದಕ್ಕೋಸ್ಕರ ಒಬ್ಬ ಪರ್ಸನ್ಸನ್ನು ನಾವು ಅಪಾಯಿಂಟ್ ಮಾಡ್ತೀವಿ. ಅವನಿಗೆ ನಾವು ಎನ್ಯುಮರೇಟರ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಎಣಿಕೆದಾರರು ಅಂತ ಕರಿತೀವಿ. ಸೊ ಅವರು ಏನು ಮಾಡ್ತಾರೆ, ಕೆಲವೊಂದಿಷ್ಟು ಕ್ವಶನ್ಸನ್ನು ರೆಡಿ ಮಾಡ್ಕೊಂಬಿಟ್ಟು, ಸೊ ಯಾರು ಅನ್ಎಜುಕೇಟೆಡ್ ಇದ್ದಾರೆ ಮತ್ತು ನಾನ್ ರೆಸ್ಪಾನ್ಸಿವ್ ಪರ್ಸನ್ಸ್ ಇದ್ದಾರೆ ಅವ್ರಿಗೆ ಅಪ್ರೋಚ್ ಆಗಿಬಿಟ್ಟು ಅವರಿಗೆ ಆ ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಈಗ ನಾವು ಮಾಡ್ತಕ್ಕಂಥ ಸರ್ವೆಯ ಉದ್ದೇಶಗಳೇನಿದ್ದಾವೆ, ಅದರ ಒಂದು ಇನ್ಫಾರ್ಮೇಷನ್ ಎಷ್ಟು ಇಂಪಾರ್ಟೆನ್ಸ್ ಆಗಿದೆ ಅನ್ನೋದನ್ನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು, ಆಮೇಲೆ ಅವ್ರಿಗೆ ಕ್ವಶನ್ಸನ್ನು ಹೇಳಿಬಿಟ್ಟು ಆ ಕ್ವಶನ್ಸನ್ನು ಕೇಳೋದ್ರ ಮುಖಾಂತರ ಕೆಲವೊಂದಿಷ್ಟು ಆನ್ಸರ್ಸನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಬರ್ತಾರೆ. ಈ ರೀತಿಯಾಗಿ ಕಲೆಕ್ಟ್ ಮಾಡ್ತಕ್ಕಂಥ ಇನ್ಫಾರ್ಮೇಷನನ್ನು ಅವರು ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನು ಯಾರು ಇನ್ವೆಸ್ಟಿಗೇಟರ್ ಇರ್ತಾರೆ ಅವ್ರಿಗೆ ಕೊಡ್ತಾ ಬರ್ತಾರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಬರ್ತೀವಿ. ಈ ಮೆಥಡ್ಗೆ ನಾವು ಶೆಡ್ಯೂಲ್ ಮೆಥಡ್ ಅಂತ ಹೇಳ್ತೀವಿ. ಆದರೆ ಈ ಮೆಥಡು ಸಕ್ಸಸ್ ಆಗ್ತಕ್ಕಂಥದ್ದು, ಸಕ್ಸಸ್ ಅಥವಾ ಫೇಲ್ಯೂರು ಡಿಪೆಂಡ್ಸ್ ಆಗಿರೋದು ಎನ್ಯುಮರೇಟರ್ ಮೇಲೆ. ಯಾಕೆಂತಂದರೆ ಎನ್ಯುಮರೇಟರು ಸಿನ್ಸಿಯರಿಟಿ ಆಗಿದ್ದರೆ, ಸಿನ್ಸಿಯರ್ ವರ್ಕರ್ ಆಗಿದ್ದರೆ, ಎಫಿಷಿಯೆಂಟಾಗಿ ವರ್ಕ್ ಮಾಡ್ತಾ ಇದ್ದಾಗ ಈ ಒಂದು ಮೆಥಡಲ್ಲಿ ನಾವು ಸಕ್ಸಸ್ ಆಗ್ತಾ ಬರ್ತೀವಿ. ಏನಾದರೂ ಆಮೇಲೆ ಆ ವರ್ಕ್ ಮಾಡ್ತಕ್ಕಂಥ ಎನ್ಯುಮರೇಟರು ತುಂಬ ತಾಳ್ಮೆ ಇರ್ತಕ್ಕಂಥನಾಗಿರಬೇಕು, ಜೊತೆಗೆ ಒಳ್ಳೆ ನೇಚರ್ ಇರ್ತಕ್ಕಂಥ ಪರ್ಸನ್ ಆಗಿರಬೇಕು, ಜೊತೆಗೆ ಒಳ್ಳೆ ಟ್ರೈನಿಂಗ್ ಇರ್ತಕ್ಕಂಥ ವೆಲ್ ಬಿಹೇವ್ಡ್ ಪರ್ಸನ್ ಆಗಿರಬೇಕು. ಅಂದಾಗ ಮಾತ್ರ ನಾವಿಲ್ಲಿ ಈಸಿಲಿ ಈ ಒಂದು ಮೆಥಡಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಯಾಕೆ ಅಂತಂದರೆ ಅನ್ಎಜುಕೇಟ್ ಪೀಪಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಅಂತಂದರೆ, ಸೊ ಅವ್ರು ಏನೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದರೂ ಕೂಡ ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಕೆಪಾಸಿಟಿ ಆ ಒಂದು ಎನ್ಯುಮರೇಟರ್ಗೆ ಇರಬೇಕು. ಹಾಗಿದ್ದಾಗ ನಾವು ಈಸಿಯಾಗಿ ಇನ್ಫಾರ್ಮೇಷನನ್ನು ಈ ಮೆಥಡಲ್ಲಿ ಕಲೆಕ್ಟ್ ಮಾಡ್ತಾ ಬರ್ಬೋದು. ಹಾಗೆ ಈ ಒಂದು ಮೆಥಡು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಆದರೆ ಇಲ್ಲಿ ಕೊಡ್ತಕ್ಕಂಥ ಆನ್ಸರ್ಸು ಎಕ್ಸಾಕ್ಟ್ ಆಗಿರುತ್ತೆ ಮತ್ತು ತುಂಬ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಯಾಕೆ ಅಂತಂದರೆ ಎನ್ಯುಮರೇಟರ್ ಡೈರೆಕ್ಟಾಗಿ ಹೋಗಿಬಿಟ್ಟು ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಷನ್ನು ಇದಾಗಿರುತ್ತೆ. ಹಾಗಾಗಿ ಇದು ತುಂಬ ಅಕ್ಯುರೇಸಿ ಇನ್ಫಾರ್ಮೇಷನ್ ಆಗಿರುತ್ತೆ. ಈ ಅಕ್ಯುರೇಸಿ ಇನ್ಫಾರ್ಮೇಷನ್ನು ಅಕ್ಯುರೇಟ್ ಆಗಿರ್ತಕ್ಕಂಥದ್ದು ಕೂಡ ಡಿಪೆಂಡ್ ಆಗ್ತಕ್ಕಂಥದ್ದು ಎನ್ಯುಮರೇಟರ್ ಮೇಲೆ. ಯಾಕೆಂದರೆ ಅವರ ಆನೆಸ್ಟಿ ಮೇಲೆ ನಮಗೆ ಆ ಒಂದು ಇನ್ಫಾರ್ಮೇಷನ್ ಕರೆಕ್ಟ್ ಇದೆನಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಇದೊಂದು ತುಂಬಾ ಕಾಸ್ಟ್ಲಿ ಇರ್ತಕ್ಕಂಥದ್ದು, ಹಾಗೆ ತುಂಬ ಕ್ವಶನ್ಸ್ ಟೈಮ್ ಕನ್ಸ್ಯೂಮ್ ಮಾಡ್ತಕ್ಕಂಥ ಮೆಥಡ್ ಆಗಿರುತ್ತೆ. ನಾವು ಟೆಲಿಫೋನಿಕ್ಕು ಮೇಲಿಗೆ ಕಂಪೇರ್ ಮಾಡ್ತಾ ಹೋದಾಗ ಈ ಶೆಡ್ಯೂಲ್ಡ್ ಮೆಥಡ್ ಏನಾಗಿದೆ, ತುಂಬ ಎಕ್ಸ್ಪೆನ್ಸಿವ್ ಮತ್ತು ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಮೆಥಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಇದು ನಿಮಗೆ ಸೋರ್ಸಸ್ ಆಫ್ ಪ್ರೈಮರಿ ಡಾಟಾ ಆಗಿರುತ್ತೆ. ಇನ್ ನೆಕ್ಸ್ಟ್ ಕ್ಲಾಸ್ ವಿ ಡಿಸ್ಕಸ್ ಅಬೌಟ್ ದಿ ಮೀನಿಂಗ್, ಇಂಪಾರ್ಟೆನ್ಸ್ ಆ್ಯಂಡ್ ಸೋರ್ಸಸ್ ಆಫ್ ದಿ ಸೆಕೆಂಡರೀಸ್ ಡಾಟಾ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಸೆಕೆಂಡರಿ ಡಾಟಾದ ಮೀನಿಂಗು, ಇಂಪಾರ್ಟೆನ್ಸು ಮತ್ತು ಸೋರ್ಸಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.